ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ನಮ್ಮ BPT ಮತ್ತು EHS ವಿದ್ಯಾರ್ಥಿಗಳು ತಮ್ಮ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆಗಳ ಸಲುವಾಗಿ ವೇಟ್ ಮಾಡ್ತಾ ಇದ್ದೀರಿ. ಈಗಾಗಲೇ BS ನರ್ಸಿಂಗ್ದು ಕೌನ್ಸ್ಲಿಂಗ್ ನಡೆದಿದೆ, ಇಂಜಿನಿಯರಿಂಗ್ ಸ್ಟಾರ್ಟ್ ಆಗಿದೆ, ಅಗ್ರಿಕಲ್ಚರು, ವೆಟ್ರಿನರಿ, ಬಿ ಫಾರ್ಮಾ ಡಿ ಈ ಕೋರ್ಸ್ಗಳ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಇವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಬಟ್ BPT ಮತ್ತು EHS ವಿದ್ಯಾರ್ಥಿಗಳಿಗೆ ಯಾರು KCET ಅಪ್ಲಿಕೇಶನ್ ಹಾಕಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕೊಟ್ಟಿದ್ದಾರೆ ರ್ಯಾಂಕ್ ನಂಬರ್ಗಳನ್ನು. ಬಟ್ ಅದು ಇಟ್ ಈಸ್ ನಾಟ್ ಸಫಿಷಿಯೆಂಟ್ ಫಾರ್ ದ ಕೌನ್ಸ್ಲಿಂಗ್ ಪ್ರೊಸೆಸ್. ಹೌದಾ? ಯಾಕಂದರೆ ರ್ಯಾಂಕ್ ನಂಬರ್ ಕೊಟ್ಬಿಟ್ರೆ ಅದೇ ಕೌನ್ಸ್ಲಿಂಗ್ ಪ್ರೊಸೆಸ್ ಅಲ್ಲ, ಇನ್ನೂ ಭಾಳಷ್ಟಿದೆ. ಯಾವುದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಬಿಡಬೇಕು. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಅದು ವೆರಿಫಿಕೇಷನ್ ಸ್ಲಿಪ್ ತುಂಬ ಇಂಪಾರ್ಟೆಂಟ್ ಇದೆ. ಅದರ ಜೊತೆಗೆ ಏನು ಅಂದರೆ ಇನ್ನೂ ಭಾಳಷ್ಟು ವಿದ್ಯಾರ್ಥಿಗಳದ್ದು ತಮ್ಮ ಹೆಸರು ಆ್ಯಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ನಿಮಗೆ ಒಂದು ಏನಪ್ಪ ಅಂತಂದರೆ ಸಪ್ರೇಟ್ ಆದಂಥ ಒಂದು ಟೈಮಿಂಗನ್ನು ಕೊಡಬೇಕು. ಇನ್ನೂವರೆಗೆ ಕೂಡ ಅದು ಇಶ್ಯೂ ಆಗಿಲ್ಲ. ಯಾಕಂದರೆ ಇವಾಗ 3ನೇ ತಾರೀಕಿಗೆ ಫಸ್ಟ್ ರೌಂಡ್ ಮುಗಿತೆ BS ನರ್ಸಿಂಗ್ದವ್ರದ್ದು. ಸೊ ಹೀಗಾಗಿ ಯಾರು BPT ಮತ್ತು EHS ಸಲುವಾಗಿ ಕಾಯ್ತಾ ಇದ್ದೀರಿ ಅವರುಗಳಿಗೆ ಸಪ್ರೇಟ್ ಆದಂಥ ಒಂದು ಕೌನ್ಸ್ಲಿಂಗ್ ಪ್ರೊಸೆಸನ್ನು ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಹೌದಾ? ಯಾಕಂತಂದರೆ ಇವಾಗ ನೀಟ್ದು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ 14ನೇ ತಾರೀಕಿಂದ. ನನಗೆ ಅನ್ನಿಸ್ತಾ ಇದೆ ನಿಮಗೂ ಕೂಡ ಅವಾಗಲಿಂದ ಸ್ಟಾರ್ಟ್ ಮಾಡ್ಕೋಬೋದು ಅಂತ. ಯಾಕಂದರೆ ಆಲ್ರೆಡಿ MCC ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನಾವು ಆಗಸ್ಟ್ 14ನೇ ತಾರೀಕಿಂದ ಏನು ಮಾಡ್ತೀವಿ ಅಂತಂದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭಿಸ್ತಾ ಇದ್ದೀವಿ, ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದರ ಒಂದು ಪದ್ಧತಿಯ ಪ್ರಕಾರ ಏನು ಮಾಡ್ತಾರೆ ಅಂದರೆ KE ಕೂಡ ಮಾಡ್ಕೊತಾರೆ. ಆವಾಗ ಏನಾಗ್ಬೋದು ಅಂದರೆ ನಿಮ್ಮ ಒಂದು ಯಾರು ನಮ್ಮ EHS ಮತ್ತು BPTಗೆ ಕಾಯ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ವೆರಿಫಿಕೇಷನ್ ಸ್ಲಿಪ್ಗಳನ್ನು ಆ ಟೈಮಲ್ಲಿ ಏನಾದರೂ ಸೇರಿಸ್ಕೊಂಡು ನಿಮಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡ್ಬೋದು. ನೀವು 14ನೇ ತಾರೀಕು ತನಕ ಕಾಯಬೇಕಾಗತ್ತೆ. ಯಾಕಂದರೆ ಈಗಾಗಲೇ ಯಾವುದೇ ಥರಂಥ ಒಂದು ಅಪ್ಡೇಟ್ಗಳು ನಿಮಗೆ ಬಂದಿಲ್ಲ KE ಮುಖಾಂತರ. ಅವ್ರು ಹೇಳಿದರು ಈ ವರ್ಷ ನಾವು ಎಲ್ಲ ಕೋರ್ಸ್ಗಳನ್ನು ಕಂಬೈನ್ ಆಗಿ ಮಾಡ್ತೀವಿ ಅಂತ ಹೇಳಿದರು. ಒಂದು ಇಲ್ಲಿ BS ನರ್ಸಿಂಗನ್ನು ಡೇಟ್ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗಬೇಕು. ಅಂದರೆ 3ನೇ ತಾರೀಕು ಇದ್ದಿದ್ದನ್ನು ಮತ್ತು ಅವರು 10ನೇ ತಾರೀಕು ತನಕ ಎಕ್ಸ್ಟೆನ್ಷನ್ ಮಾಡ್ತಾ ಹೋಗಬೇಕು. ಇಲ್ಲಪ್ಪ ಅಂದರೆ ಅದನ್ನು ಒಂದು ಫಸ್ಟ್ ರೌಂಡ್ ಕ್ಲೋಸ್ ಮಾಡಿ ಈಗ ಏನು ಮೆಡಿಕಲ್ ಸ್ಟೂಡೆಂಟ್ ಜೊತೆಗೆ ನಿಮ್ಮಗಳಿಗೆ ಸೇರಿಸ್ಕೊಂಡು ನಿಮಗೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಮಾಡಬಹುದು. ನಾನು ಅಕ್ಸೆಪ್ಟ್ ಮಾಡಿದ್ದೀನಿ 14ನೇ ತಾರೀಕಿಗೆ ನಿಮ್ಮ ಮೆಡಿಕಲ್ ಸ್ಟೂಡೆಂಟ್ ಜೊತೆಗೆ ನಿಮ್ಮನ್ನು ಕೂಡ ಏನು ಮಾಡ್ಬೋದು ಅಂದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಸೇರಿಸ್ಕೋಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅವ್ರು ಹೇಳಿದ್ದಾರೆ ಎಲ್ಲನೂ ಅಟ್ ಎ ಟೈಮ್ ಮಾಡ್ತೀವಿ ಅಂತ. ಬಟ್ 2ನೇ ರೌಂಡಲ್ಲಿ ಮತ್ತು ಇದನ್ನು ಮಾಡ್ಬೋದು, ಮೆಡಿಕಲ್ ಸ್ಟೂಡೆಂಟ್ಗಳನ್ನು ಮಾಡ್ಬೋದು ಅಂತ ನನಗೆ ಹೋಪ್ ಅನ್ನಿಸ್ತಾ ಇದೆ. ಬಟ್ ನೀವು ಅಲ್ಲಿ ತನಕ ಕಾಯಬೇಕಾಗತ್ತೆ. ಯಾರು BPT ಮತ್ತು EHS ವಿದ್ಯಾರ್ಥಿಗಳು ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು, ಸೀಟ್ ಮೆಟ್ರಿಕ್ಸು, ಫೀಸ್ ಸ್ಟ್ರಕ್ಚರ್ಸು, ಆಮೇಲೆ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಎಲ್ಲ ರಿಲೀಸ್ ಆಗಬೇಕಂದ್ರೆ ನೀವು 14ನೇ ತಾರೀಕು ತನಕನೂ ಕೂಡ ವೇಟ್ ಅಂದರೆ 14ನೇ ತಾರೀಕು ತನಕ ಏನಾದರೂ ಒಂದು ಗೊತ್ತಾಗ್ಬೋದು. ಅದಕ್ಕಿಂತ ಮೊದಲು ಬಂದರೂ ತುಂಬ ಒಳ್ಳೆಯದು. ಬಟ್ ನನಗನ್ನಿಸ್ತಾ ಇದೆ ಆ ಥರದಂಥ ಯಾವುದೇ ಥರಂಥ ಪ್ಲ್ಯಾನ್ ಇಲ್ಲ ಇವ್ರ ಹತ್ರ. 14ನೇ ತಾರೀಕು ತನಕ ಏನಾದ್ರು ಒಂದು ಮಾಡ್ಬೋದು ಅಂತ ನನಗೆ ಹೋಪ್ ಇದೆ KE ಮೇಲೆ. ಸೊ ಕಾದು ನೋಡೋಣ. ಹಾಗೇನಾದ್ರು ಡೌಟ್ ಇದ್ದರೂ ಕೂಡ ನಿಮಗೆ ನಾನು ಪ್ರತಿ ಸಂಜೆ 5:30 ನಂತರ ಲೈವಲ್ಲಿ ಬಂದಿರ್ತೇನೆ, ನೀವು ಕಾಮೆಂಟ್ಸನ್ನು ಹಾಕ್ಬೋದು. ಅದರ ಜೊತೆಗೆ ಟೆಲಿಗ್ರಾಮ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ನೀವು ಡಿಸ್ಕಷನ್ ಕೂಡ ಮಾಡ್ಬೋದು. ಮತ್ತು PDF ಹೋದ ವರ್ಷದ ಏನಾದರೂ PDF ಬೇಕಾಗಿದ್ದರೆ, ಫೀಸ್ ಸ್ಟ್ರಕ್ಚರ್ ಬೇಕಾಗಿದ್ದರೆ ಆ ಥರದ PDFಗಳನ್ನು ನಾನು ಟೆಲಿಗ್ರಾಮ್ದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಲೈವಲ್ಲಿ ಬರೋಕ್ಕಿಂತ ಮೊದಲು ಕೂಡ ಟೆಲಿಗ್ರಾಮ್ಗೆ ನಾನು ಲಿಂಕನ್ನು ಹಾಕಿರ್ತೀನಿ. ಯಾಕಂದರೆ ನಾನು ಸಡನ್ನಾಗಿ ಲೈವಲ್ಲಿ ಬರೋದ್ರಿಂದ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಾಗೋದಿಲ್ಲ. ಸೊ ನಾನು ಟೆಲಿಗ್ರಾಮ್ಗೆ ಮೆಸೇಜ್ ಹಾಕ್ತೇನೆ, ನಾನು ಲೈವಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅವಾಗ ನೀವು ಬಂದು ಜಾಯ್ನ್ ಆಗ್ಬೋದು. ಏನಾದರೂ ಆಗಲಿ ವಾಟ್ ಎವರ್, ಜಸ್ಟ್ ನಿಮಗೆ ಗೋರ್ಮೆಂಟ್ ಸೀಟು, ಗೋರ್ಮೆಂಟ್ ಫೀಸು 8,500 ರೂಪಾಯಿ ಫೀಸಲ್ಲಿ BPT ಮಾಡಬೇಕಿತ್ತು. 10-12 ಸಾವಿರ ರೂಪಾಯಿದಲ್ಲಿ EHS ಕೋರ್ಸ್ಗಳನ್ನು ಮಾಡಬೇಕಂತಂದರೆ ನೀವು ವೇಟ್ ಮಾಡಬೇಕಾಗತ್ತೆ.